ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿ ಇವತ್ತು ಕಾಂಗ್ರೆಸ್ ಮಯವಾಗಿತ್ತು. ಕಾರ್ಯಕ್ರಮಕ್ಕೆ ಲಕ್ಷ ಲಕ್ಷ ಜನ ಸೇರಿದ್ರು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇರಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲದ ಹೊತ್ತಲ್ಲಿ ಆಯೋಜನೆ ಆಗಿರುವಂತಹ ಬೃಹತ್ ಕಾರ್ಯಕ್ರಮ ಅಂದರೆ ಸಿದ್ದು ಶಕ್ತಿ ಪ್ರದರ್ಶನದಂತೆ ಈ ಒಂದು ಸಮಾವೇಶ ಅಥವಾ ಈ ಕಾರ್ಯಕ್ರಮ ಇತ್ತು. ಸಮಾವೇಶದ ರೀತಿಯಲ್ಲಿ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಬಿಜೆಪಿ ಜನಪ್ರತಿನಿಧಿಗಳನ್ನು ದೂರವಿಟ್ಟ ಆರೋಪ ಹೊತ್ತಿರುವಂಥ ಜಮೀರ್ ಇವತ್ತು ಅಲ್ಲಿ ಪ್ರತಿಭಟನೆಯ ಬಿಸಿಯನ್ನು ಅನುಭವಿಸಿದರು. ಕರ್ನಾಟಕ ಸ್ಲಂ ಅಭಿವೃದ್ಧಿ ಮಂಡಳಿ ನಿರ್ಮಿತ ಮನೆಗಳ ಹಕ್ಕುಪತ್ರ ಹಂಚಿಕೆಯ ಕಾರ್ಯಕ್ರಮ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದೆ. ಕೇಂದ್ರ ಸಚಿವ ಜೋಶಿ ಸೇರಿ ಬಿಜೆಪಿ ಶಾಸಕರನ್ನು ಆಹ್ವಾನಿಸಿಲ್ಲ ಅಂತೇಳಿ ಬಿಜೆಪಿಯ ಪ್ರತಿಭಟನೆ ಇದು. ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಹಿಡಿದು ಸಿಎಂ ಕಾರು ಮತ್ತು ವೇದಿಕೆಗೆ ನುಗ್ಗಲು ಪ್ರಯತ್ನ ಕೂಡ ಆಯಿತು ಬಿಜೆಪಿಯ ಕಾರ್ಯಕರ್ತರಿಂದ. ₹2.5 ಲಕ್ಷ ಇಲ್ಲಿದೆ ಆಗುತ್ತೆ. ಇನ್ನು ಉಳಿದಂಥದನ್ನ ರಾಜ್ಯ ಸರ್ಕಾರ ಆಗ್ತದೆ, ಇಲ್ಲ ಅದನ್ನ ಬ್ಯಾಂಕ್ನಲ್ಲಿ ಲೋನ್ ಮಾಡಿಕೊಡುವಂಥ ಪ್ರಯತ್ನ ಕೂಡ ಮಾಡುವಂಥದ್ದು ಆಗ್ತದೆ. ಆದರೆ ಇವತ್ತೇನು ಮನೆಗಳ ನಿರ್ಮಾಣ ಆಗಿದ್ದಾವೆ, ಬರೀ ಹುಬ್ಬಳ್ಳಿಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ನಿರ್ಮಾಣ ಏನು 42,000 ಮನೆ ಹೇಳಕತ್ತಾರಲ್ಲ ಇವರು, ಅವೆಲ್ಲ ಮನೆಗಳು ಯಾವಾಗ ನಿರ್ಮಾಣ ಆಗ್ಯಾರ? ಇಲ್ಲಿ ಅಕ್ಕನಕಾಯಿ ಫೋಟೋ ಐತೆ ನೋಡ್ರಿ. ಇಲ್ಲಿ ಯಡಿಯೂರಪ್ಪ ಅದರ, ಬಸವರಾಜ ಬೊಮ್ಮಾಯಿ ಅದರ, ಪ್ರಹ್ಲಾದ್ ಜೋಶಿ ಅದರ, ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಮುತುವರ್ಜಿಯನ್ನು ವಹಿಸಿ ಇಡೀ ರಾಜ್ಯದಲ್ಲಿ ಮನೆ ಕಟ್ಟೋರು ಯಾರಂದ್ರೆ ವಿ ಸೋಮಣ್ಣ ಅವರು ಅನ್ನೋಂಥದ್ದನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳಕ್ಕಿದ್ದೇನೆ. ಏನೇನೋ ಕಾರಣಕ್ಕೆ ಮನೆಗಳು ಸಂಪೂರ್ಣ ಆಗಲಿಲ್ಲ, ಒಂದು ತುಳ್ಕೊಳ್ಳುವಂಥದ್ದಾಗಿತ್ತು. ಆದ್ರೆ ಇವತ್ತು